ಬ್ರಹ್ಮಯುಗಂ. ಚಿಕ್ಕವರಿದ್ದಾಗ ನನ್ನ ಅಜ್ಜಿ ಹೇಳ್ತಿದ್ರು ಈ ತರ ಕಥೆಗಳನ್ನ. ಎಲ್ಲರೂ ಕೇಳಿರ್ತೀರಾ. ಒಂದು ರೂಟೆಡ್ ಫ್ಯಾಂಟಸಿ ಕಥೆನ ಇಷ್ಟು ಅದ್ಭುತವಾಗಿ ಬರೆದು ಸಿನಿಮಾ ಮಾಡಿದ್ದಕ್ಕೆ ರೈಟರ್ಸ್ ರಾಹುಲ್ ಸದಾಶಿವನ್ ಅಂಡ್ ಟಿ ಡಿ ರಾಮಕೃಷ್ಣನ್ ಅವರಿಗೆ ಆಟ್ಸಪ್. ಅಂಡ್ ಡೈರೆಕ್ಟರ್ ರಾಹುಲ್ ಸದಾಶಿವನ್ ಅವರ ವಿಷನ್ಗೆ ಸ್ಪೀಚ್ಲೆಸ್. ಇಡೀ ಚಿತ್ರದಲ್ಲಿ ಮುಖ್ಯವಾಗಿ 3 ಕ್ಯಾರೆಕ್ಟರ್ಸ್ ಮುಖಾಂತರ ಕತೆ ಸಾಗುತ್ತೆ. ಸಸ್ಪೆನ್ಸ್, ಡ್ರಾಮಾ, ಪೊಲಿಟಿಕಲ್ ಎಲಿಮೆಂಟ್ಸ್ ಎಲ್ಲವನ್ನ ಸಖತ್ತಾಗಿ ಬ್ಲೆಂಡ್ ಮಾಡ್ತಾ ಸಖತ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಲ್ಲಿ ಎಲ್ಲೂ ಬೋರ್ ಆಗದೆ ಇಂಟ್ರೆಸ್ಟಿಂಗ್ ಆಗಿ ನೋಡ್ಕೊಂಡು ಹೋಗುತ್ತೆ. ಕಡೆಯಲ್ಲಂತೂ ಒಂಥರ ವಿಚಿತ್ರವಾದ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮ್ಯೂಸಿಕ್, ವಿಜುವಲ್ಸ್ ಎಲ್ಲವೂ ನೆಕ್ಸ್ಟ್ ಲೆವೆಲ್. ಫಿಲ್ಮ್ ಟೆಕ್ನಿಷಿಯನ್ ಮತ್ತೆ ಫಿಲ್ಮ್ ಸ್ಟೂಡೆಂಟ್ಸ್ ಈ ಸಿನಿಮಾದ ಬ್ಲಾಕಿಂಗ್ ಅಂಡ್ ಸ್ಟೇಜಿಂಗ್, ಫ್ರೇಮಿಂಗ್, ಲೆನ್ಸಿಂಗ್ ಎಲ್ಲವನ್ನು ಗಮನಿಸಿ ಅಂಡ್ ಸ್ಟಡಿ ಮಾಡಿ ಕಲಿಯೋಕೆ ತುಂಬಾ ಸಿಗುತ್ತೆ. ಅಂಡ್ ಅರ್ಜುನ್ ಅಶೋಕನ್ ಅವ್ರದ್ದು ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇನ್ನು ಮಮ್ಮೂಟಿ ಸರ್, ಯಪ್ಪ ಅವ್ರ ಮಾತು, ಲುಕ್ಕು, ವಾಕು ಪಕ್ಕಾ ನ್ಯಾಷನಲ್ ಅವಾರ್ಡ್ ಪರ್ಫಾರ್ಮೆನ್ಸ್. ಈ ಯಪ್ಪ ಇನ್ನೂ ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ಇವ್ರ ಸಿನಿಮಾ ಹಸಿವು ಲೆಜೆಂಡ್ ಆದ್ಮೇಲೂ ಜಾಸ್ತಿ ಆಗ್ತಾ ಹೋಗ್ತಿರೋದು ಸ್ಪೀಚ್ಲೆಸ್. ಥಿಯೇಟರ್ ಅಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿ ಈಗ OTT ಅಲ್ಲಿ ರಿಲೀಸ್ ಆಗ್ತಿರೋ ಈ ಫ್ಯಾಂಟಸಿ ಆರ್ ಡ್ರಾಮಾ ಸಿನಿಮ್ಯಾಟಿಕ್ ಮಾಸ್ಟರ್ ಪೀಸ್ ನ ನೀವು ಇನ್ನೂ ನೋಡಿಲ್ಲ ಅಂದ್ರೆ ತಪ್ಪದೆ ನೋಡಿ. ಸೋನಿ ಲಿವ್ ನಲ್ಲಿ ಸಿಗುತ್ತೆ.